ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲ ಮಹಾನ್ ಮುದ್ದಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಕನ್ನಡ ವ್ಯಾಕರಣ ತರಗತಿಯನ್ನು ಪ್ರಾರಂಭ ಮಾಡಿದ್ದೀನಿ. ಸೊ ಇವತ್ತಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವ ರೀತಿ ಒಳಗಡೆ ತರಗತಿಗಳು ಇರ್ತವೆ. ಸರಳವಾದ ಸಂಪೂರ್ಣವಾದ ವಿವರಣೆ ಇರ್ತದೆ. ಬಹು ಆಯ್ಕೆ ಪ್ರಶ್ನೆಗಳ ಆಧಾರಿತವಾಗಿ ತರಗತಿಗಳು ಇರ್ತವೆ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲಾಗ್ತದೆ. ನಿಮಗೆ ಯಾವುದೇ ಡೌಟ್ಸ್ ಇದ್ದರೂ, ನಿಮ್ಮ ಯಾವುದೇ ಪ್ರಶ್ನೆಗಳಿದ್ರೂ ಸಹಿತ ಕಮೆಂಟ್ ಮಾಡಿರಿ. ಅದರ ಜೊತೆಗೆ ಕ್ಲಾಸಿಗೆ ಸಂಬಂಧಪಟ್ಟ ಹಾಗೆ ನಿಮ್ದು ಯಾವುದೇ ಸಲಹೆ ಸಜೆಷನ್ ಇದ್ದರೆ ಅದನ್ನು ಕೂಡ ಕಮೆಂಟ್ ಮಾಡಿರಿ. ನಿಮ್ಮ ಪ್ರಶ್ನೆ ಮತ್ತು ಸಲಹೆಗಳಿಗೆ ಸದಾ ಸ್ವಾಗತ. ವಿದ್ಯಾರ್ಥಿಗಳೇ, ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಲಿಂಕು, ವಾಟ್ಸಪ್ ಗ್ರೂಪ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಮಹಾನ್ ಮುದ್ದನ್ನ ಬ್ಲಾಗ್ ಸ್ಪಾಟ್ ಲಿಂಕ್ ಇರ್ತದೆ. ಸೊ ನಾನು ಮಾಡುವಂಥ ವಿಡಿಯೋಗಳ ಲಿಂಕ್ಗಳನ್ನು ಇಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಅದರ ಜೊತೆಗೆ ಮಹಾನ್ ಮುದ್ದನ್ನ ಬ್ಲಾಗ್ ಸ್ಪಾಟ್ನಲ್ಲಿ ಯಾವುದಾದ್ರೂ ಸ್ಟಡಿ ಮಟೀರಿಯಲ್ ಇದ್ದರೆ, ನೋಟ್ಸ್ ಇದ್ದರೆ ಅದನ್ನು ಕೂಡ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೇನೆ. ನೀವು ಡೈರೆಕ್ಟಾಗಿ ಅಲ್ಲಿಂದ ಡೌನ್ಲೋಡನ್ನು ಮಾಡ್ಕೊಳ್ಬಹುದು. ಸರಿ ವಿದ್ಯಾರ್ಥಿಗಳೇ, ತರಗತಿಯನ್ನು ಪ್ರಾರಂಭ ಮಾಡೋಣ. ಸೇವೆ ನನ್ನದು, ಸಮಯ ನಿಮ್ಮದು. ನಾನು ತರಗತಿಯನ್ನು ಮಾಡಲಿಕ್ಕೆ ಸಿದ್ಧನಾಗಿದ್ದೀನಿ. ನೀವು ನಿಮ್ಮ ಒಂದಿಷ್ಟು ಸಮಯವನ್ನು ಕೊಟ್ಟ ತರಗತಿಯನ್ನು ವೀಕ್ಷಣೆ ಮಾಡಿರಿ. ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ರಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡೋಣ. ಶ್ರೀ ವಾಗ್ದೇವಿಗೆ ಶಬ್ದದಿಂದ ಅವ ವಿಂದ್ರಿಯದ ವಿಷಯಮಂ ಶ್ರೋತ್ರದೊಳ ಉದ್ಭಾವಿಪ ನಿರ್ಮಳ ಮೂರ್ತಿಗಳ ಒಂದೆಗೆ ಶಾಸ್ತ್ರ ಮುಖದೊಳವಣ ತನಪ್ಯಂ. ನೋಡ್ರಿ, ಇದು ಕೇಶಿರಾಜ ತಾನು ಶಬ್ದಮಣಿ ದರ್ಪಣ ಅನ್ನುವಂಥ ಕೃತಿಯನ್ನು ಬರೆಯುವಾಗ, ಪ್ರಾರಂಭ ಮಾಡುವಾಗ ಮೊಟ್ಟ ಮೊದಲಿಗೆ ತಾಯಿ ಶಾರದೆಗೆ, ಸರಸ್ವತಿ ಮಾತೆಗೆ ನಮಸ್ಕರಿಸಿ ತನ್ನ ಒಂದು ಕೃತಿಯನ್ನು ಬರೀಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೆ. ವಿದ್ಯಾರ್ಥಿಗಳೇ, ನಾವು ಕೂಡ ವಿದ್ಯಾರ್ಥಿ ದೇವತೆಯಾಗಿರುವಂಥ ಸರಸ್ವತಿಗೆ ನಮನಗಳನ್ನು ಸಲ್ಲಿಸ್ತಾ, ಅವಳ ಪಾದಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಅವಳನ್ನು ನೆನೆತಾ ನಾವು ನಮ್ಮ ಸ್ಪರ್ಧಾತ್ಮಕ ಕನ್ನಡ ವ್ಯಾಕರಣ ತರಗತಿಯ ಕೋರ್ಸನ್ನು ಪ್ರಾರಂಭ ಮಾಡೋಣ. ಬನ್ನಿ ವಿದ್ಯಾರ್ಥಿಗಳೇ, ಇವತ್ತಿನ ಮೊದಲನೆಯ ತರಗತಿಯಲ್ಲಿ ಮೊದಲನೆಯ ಒಂದು ಪ್ರಶ್ನೆ ನಿಮಗೆ ಉತ್ತರ ಗೊತ್ತಿದ್ರೆ ಕಮೆಂಟನ್ನು ಮಾಡಿರಿ. ಈ ಕ್ಲಾಸ್ ಮುಗಿದ ಮೇಲೆ ನಿಮಗೆ ಏನು ಅನಿಸ್ತು ಅಂತ ಕೂಡ ಕಮೆಂಟನ್ನು ಮಾಡಿರಿ. ಮೊದಲನೆಯ ಪ್ರಶ್ನೆ, ಕನ್ನಡ ವರ್ಣಮಾಲೆಯಲ್ಲಿರುವ ಅಕ್ಷರಗಳು ಎಷ್ಟು? ಏನಪ್ಪ, ಎಷ್ಟು ಸರಳದ ಪ್ರಶ್ನೆ ಇದು. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿದಾವೆ ಅಂತ ಕೇಳ್ತಾ ಇದ್ದಾರೆ. ಹೌದಾ? ನೀವು ಕಮೆಂಟನ್ನು ಮಾಡಿರಿ. ನಾನು ಉತ್ತರ ಹೇಳಲಿಕ್ಕೆ ಹೋಗೋದಿಲ್ಲ. ಈ ಪ್ರಶ್ನೆಗೆ ಸಂಬಂಧಪಟ್ಟಿರುವ ಹಾಗೆ ನಾನು ವಿವರಣೆಗಳನ್ನು ನೀವು ಕೊಡ್ತಾ ಹೋಗ್ತೇನೆ. ಸಂಸ್ಕೃತ ವರ್ಣಮಾಲೆಗಳು ನೋಡ್ರಿ. ಸಂಸ್ಕೃತ ವರ್ಣಮಾಲೆಗಳಲ್ಲಿ ನಾ ಆಪ್ಷನ್ಗಳನ್ನು ಒಂಚೂರು ನೋಡ್ಕೊಂಡು ಬಿಡೋಣ. ಕನ್ನಡ ವರ್ಣಮಾಲೆಯಲ್ಲಿರುವ ಅಕ್ಷರಗಳು ಎಷ್ಟು ಅಂದಾಗ 52 ಇದೆ ಆಪ್ಷನ್. ಹಾಗೆ 57 ಇದೆ, 47 ಇದೆ, 49 ಇದೆ, ಅದರ ಜೊತೆಗೆ 32 ಕೂಡ ಇದೆ. 5 ಆಪ್ಷನ್ ಕೊಟ್ಟಿದ್ದೀರಲ್ರಿ ಅನ್ಬೋದು. ಮಲ್ಟಿಪಲ್ ಚಾಯ್ಸ್ ಬಹುಕ್ಕೆ 4 ಕೊಡ್ಬೇಕಂತೇನಿಲ್ಲ. CET ಎಕ್ಸಾಮ್ದೊಳಗೆ 4 ಕೊಟ್ಟಿರ್ತಾರೆ. ಬಟ್ ನಾವಿಲ್ಲಿ ಕ್ಲಾಸಿಗೆ ಅನುಕೂಲ ಆಗುವಂಗೆ ನಮಗೆ ಎಷ್ಟು ಆಪ್ಷನ್ ಬೇಕೋ ಅಷ್ಟು ಆಪ್ಷನ್ಗಳನ್ನು ಕೊಡ್ತಾ ಹೋಗ್ಬೋದು. ಸರಿ ನೋಡ್ರಿ, 52, 57, 47, 49, 32 ಉತ್ತರ ಗೊತ್ತಿದ್ದವರು ಕಮೆಂಟನ್ನು ಮಾಡಿರಿ. ಎಸ್, ಓಕೆ. ಸಂಸ್ಕೃತ ವರ್ಣಮಾಲೆಗಳು. ಸಂಸ್ಕೃತ ವರ್ಣಮಾಲೆಗಳೊಳಗೆ ಎಷ್ಟಿದಾವೆ ಅಂತಂದರೆ, ಸಂಸ್ಕೃತ ವರ್ಣಮಾಲೆಗಳು 52 ಅಕ್ಷರಗಳು. ಏನು ಸರ್ ಸಂಸ್ಕೃತ ವರ್ಣಮಾಲೆ ಹೇಳಕತ್ರು, ಕನ್ನಡ ಹೇಳ್ತೇವೆ ಅಂತೇಳಿ ಅಂತ ನೋಡ್ರಿ ವಿದ್ಯಾರ್ಥಿಗಳೇ, ನಮ್ಮ ಕನ್ನಡ ದ್ರಾವಿಡ ಭಾಷಾ ಮೂಲದಿಂದ ಹುಟ್ಟಿರುವಂಥ ಒಂದು ಭಾಷೆ. ದ್ರಾವಿಡ ಭಾಷಾ ಗುಂಪಿಗೆ ಸೇರುವಂಥ ಭಾಷೆ ಕನ್ನಡ. ಆದರೆ ತಮಗೆ ಗೊತ್ತಿರಲಿ, ಭಾಷೆ ದ್ರಾವಿಡ ಮೂಲದಿಂದ ಹುಟ್ಕೊಂಡು ಸಹಿತ ನಮ್ಮ ಸಾಹಿತ್ಯ ಸಂಸ್ಕೃತ ಸಾಹಿತ್ಯದಿಂದ ಪ್ರಭಾವಿತಗೊಂಡಿದೆ. ಕನ್ನಡದ ಸಾಹಿತಿಗಳು, ಕನ್ನಡ ವ್ಯಾಕರಣಕಾರರು ಬಹಳಷ್ಟು ಪ್ರಭಾವಿತಗೊಂಡಿದ್ದು ಯಾರಿಂದ ಅಂದರೆ ಸಂಸ್ಕೃತ ಸಾಹಿತ್ಯ. ಕಾರಣ ಇಷ್ಟೇ, ಭಾರತದೊಳಗ ಮೂಲದಲ್ಲಿ ಅತಿ ಹೆಚ್ಚು ಸಾಹಿತ್ಯವನ್ನು ಹೊಂದಿರುವಂಥದ್ದು ಯಾವುದು ಅಂದರೆ ಅದು ಸಂಸ್ಕೃತ. ಹೀಗಾಗಿ ದೇಶಾದ್ಯಂತ ಸಂಸ್ಕೃತವನ್ನು ಅಧ್ಯಯನ ಮಾಡಬೇಕಾದಂಥ ಸಂದರ್ಭದೊಳಗೆ ನಮ್ಮ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಭಾಷೆ ಜನರಿದ್ರೂ ಕೂಡ ಈ ಸಂಸ್ಕೃತ ಅಂದರೆ ನಮ್ಮ ವೇದಗಳು, ಉಪನಿಷತ್ತುಗಳು, ಪುರಾಣಗಳು, ಮಹಾಕಾವ್ಯಗಳನ್ನು, ಭಗವದ್ಗೀತೆಯನ್ನು, ಉಪವೇದಗಳನ್ನು ಅಧ್ಯಯನ ಮಾಡಬೇಕಾದ್ರೆ ಸಂಸ್ಕೃತದ ವ್ಯಾಕರಣವನ್ನು ಕೂಡ ಇವರು ಅಧ್ಯಯನ ಮಾಡಬೇಕಾಗಿತ್ತು. ಹೀಗಾಗಿ ನಮ್ಮ ಕನ್ನಡದ ವ್ಯಾಕರಣಕಾರರು ಕೂಡ ಏನಪ್ಪಾ ಅಂದರೆ ಸಂಸ್ಕೃತ ವ್ಯಾಕರಣದಿಂದ ಪ್ರಭಾವಿತಗೊಂಡಿದ್ದಾರೆ. ಆ ಸಂಸ್ಕೃತ ವ್ಯಾಕರಣದ ಪ್ರಭಾವಿತದಿಂದಾಗಿ ನಮ್ಮ ಕನ್ನಡ ವ್ಯಾಕರಣದ ಮೇಲೆ ಸಂಸ್ಕೃತದ ಪ್ರಭಾವ ಹೆಚ್ಚಾಗಿದೆ ವಿದ್ಯಾರ್ಥಿಗಳೇ. ಅದಕ್ಕೋಸ್ಕರ ನಾವು ಕನ್ನಡ ವ್ಯಾಕರಣ ನೋಡ್ತಾ ಹೋಗ್ಬೇಕಾದ್ರೆ ಅಲ್ಲಲ್ಲೇ ಸಂಸ್ಕೃತ ವ್ಯಾಕರಣವನ್ನು ಕೂಡ ನಾವು ನೋಡಬೇಕಾಗ್ತದೆ. ನಮ್ಮ ಈಗಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆ ರೀತಿಯ ಪ್ರಶ್ನೆಗಳು ಕೂಡ ಬರ್ತವೆ. ಸರಿ ನೋಡಿ, ಸಂಸ್ಕೃತ ವರ್ಣಮಾಲೆಗಳು ಎಷ್ಟು ಅಂದ್ರೆ 52 ವರ್ಣಮಾಲೆಗಳು. ಕೇಶಿರಾಜ ತನ್ನ ಶಬ್ದಮಣಿ ದರ್ಪಣದಲ್ಲೂ ಕೂಡ ಸಂಸ್ಕೃತದೊಳಗಡೆ 52 ವರ್ಣಮಾಲೆಗಳಿದಾವೆ ಅಂತ ಹೇಳ್ತಾರೆ. ಹಾಗಾದ್ರೆ ಯಾವುವು ಅಂದ್ರೆ
ಸ್ವರಗಳ 14 ನೋಡ್ರಿ ಯಾವ್ಯಾವ ಸ್ವರ ಅಂದರೆ ಅ ಆ ಇ ಈ ಉ ಊ ರು ರು. ಇಲ್ಲಿ 2 ಹೊಸ ಅಕ್ಷರ ಬಂದಿದಾವೆ ನೋಡ್ರಿ, 2 ಹೊಸ ಅಕ್ಷರಗಳಿದಾವೆ. ಹೌದಾ? ಏನಂತಾರ ಇವಕ್ಕಂದ್ರ ನೃ ನೃ ಅಂತ ಕರೀತಾರೆ. ಇವು ಕೂಡ ಸ್ವರಗಳೇ, ಇವಕ್ಕ ನೃ ನೃ ಅಂತ ಕರೀತಾರ. ಆದ್ರೆ ಬರೆಯೋದು ಹೆಂಗಪ್ಪ ಅಂದ್ರೆ ಇಲ್ಲಿ ಮ್ಯಾಲ ತೋರಿಸಿದ ನೋಡ್ರಿ, ಉಲ್ಟಾ ಓ, ಇದು ಓ ಏನಿದೆ ಇದನ್ನ ಉಲ್ಟಾ ಬರದ್ರ, ಹೌದಾ? ಹೃಸ್ವವೋ ದೀರ್ಘವೋ ಉಲ್ಟಾ ಬರದ್ರೆ ಏನಾಗ್ತದೆ, ಇದು ಬರೆಯುವುದಿದೆ, ಬರವಣಿಗೆ ಪದ್ಧತಿ. ಓದೋದು ಹೆಂಗಪ್ಪ ಇಲ್ಲಿ ಕೊಟ್ಟೇನೆ ನೋಡ್ರಿ, ನೃ ನೃ, ಕರೆಕ್ಟಾ? ಹಿಂಗೆ ಇವನೇನು ಮಾಡ್ತಾರ, ಓದ್ತಾರ. ನೆನ್ಪಿಟ್ಕೊಳ್ರಿ ವಿದ್ಯಾರ್ಥಿಗಳೇ, ಇವು ಸಂಸ್ಕೃತ ವ್ಯಾಕರಣದಲ್ಲಿ ಬರುವಂತಹ ಸ್ವರಗಳು. ಹೀಗೆ ನೋಡ್ರಿ ಎ ಐ ಓ ಔ ಎಷ್ಟು 14 ಸ್ವರಗಳು. ಹಾಗಾದ್ರೆ ನಾವೇನು ಇವತ್ತು ಓದ್ತಾ ಇದ್ದೀವಿ ಅದ್ರೊಳಗೆ ಇದ್ದದ್ದು ಇಲ್ಲಿ ಯಾವಿಲ್ಲ ಅಂದ್ರೆ ಓ ಇಲ್ಲ ಮತ್ತೆ ಎ ಇಲ್ಲ. ಓಕೆನಾ? ಅದ್ರ ಬಗ್ಗೆ ನಾವು ಮುಂದೆ ಮತ್ತೆ ನೋಡ್ತಾ ಹೋಗೋಣ ಅಂತ. ವರ್ಗೀಯ ವ್ಯಂಜನಗಳು 25 ಅವು ಈಗ ಕೂಡ ಇದಾವೆ ನೋಡ್ರಿ. ಕ ವರ್ಗದ ಅಕ್ಷರಗಳು ಕ ಖ ಗ ಘ ಂಗ. ಚ ವರ್ಗದ ಅಕ್ಷರಗಳು ಚ ಛ ಜ ಝ ಞ. ಟ ವರ್ಗದ ಅಕ್ಷರಗಳು ಟ ಠ ಡ ಢ ಣ. ತ ವರ್ಗದ ಅಕ್ಷರಗಳು ತ ಥ ದ ಧ ನ ನ. ಪ ವರ್ಗದ ಅಕ್ಷರಗಳು ಪ ಫ ಬ ಭ ಮ. ಸರಿನಾ? ವರ್ಗೀಯ ವ್ಯಂಜನಗಳು. ಇನ್ನು ಮುಂದೆ ನೋಡ್ರಿ, ಅವರ್ಗೀಯ ವ್ಯಂಜನಗಳು ಕೂಡ 9 ಇದಾವೆ. ಯ ರ ಲ ವ ಶ ಶ ಸ ಹ ಳ. ಕರೆಕ್ಟಾ? ಇನ್ನು ಯೋಗವಾಹಗಳು 4 ಇದಾವೆ ಸ್ಪರ್ಧಾರ್ಥಿಗಳೇ. ನೋಡ್ರಿ, ನಾವು ಈಗ 2 ಯೋಗವಾಹಗಳನ್ನು ಕಲಿತೀವಿ. ಆದ್ರೆ ಸಂಸ್ಕೃತ ವ್ಯಾಕರಣದ ಪ್ರಕಾರ ಎಷ್ಟು 4 ಯೋಗವಾಹಗಳು ಯಾವ್ಯಾವ ಅಂದ್ರೆ, ಒಂದು ಅನುಸ್ವಾರ, ಇನ್ನೊಂದು ವಿಸರ್ಗ, ಇದಕ್ಕೆ ಅನುಸ್ವರ ಅಂತ ಕೂಡ ಕರಿತೀವಿ. ಅನುಸ್ವರ, ವಿಸರ್ಗ, ಜಿಹ್ವಾಮೂಲಿಯ. ಜಿಹ್ವಾಮೂಲಿಯ ಹೆಂಗೆ ಬರಿತಿದ್ರು ಅಂದ್ರೆ, ಈಗಿನ ಎಕ್ಸ್ ಬರೋದು ಅದಕ್ಕೆ ಕೆಳಗೆ ಕದು ಒತ್ತನ್ನು ಕೊಟ್ರೆ ಅದು ಜಿಹ್ವಾಮೂಲಿಯ ಅಂತ ಕರಿತಾ ಇದ್ರು. ಇನ್ನು ಉಪಾಧ್ಮಾನೀಯ ನೋಡ್ರಿ, ಹೌದಾ? ಈ ರೀತಿ ಬರೋದು, ಇದು ಏನು ಆಗ್ತಿತ್ತು, ಇದು ಉಪಾಧ್ಮಾನೀಯ ಅನಿಸ್ಕೊಳ್ತಾ ಇತ್ತು. 4 ಯೋಗವಾಹಗಳು. ಹೀಗೆ ಒಟ್ಟು 52 ವ್ಯಂಜನಗಳು ಸಂಸ್ಕೃತ ವ್ಯಾಕರಣದ ಪ್ರಕಾರ. ಹೀಗಾಗಿ ಪ್ರಾರಂಭದ ಕನ್ನಡ ವ್ಯಾಕರಣಕಾರರು ಕೂಡ ಈ 52 ಅಕ್ಷರಗಳನ್ನು ಕನ್ನಡ ವ್ಯಾಕರಣದಲ್ಲಿ ಬಳಸ್ತಾ ಇದ್ರು. ಹೀಗಾಗಿ ಮೊದಲನೇ ಆಪ್ಷನ್ ಏನಾಗಿತ್ತು ಅಂತಂದ್ರೆ 52 ಆಗಿತ್ತು ಸಂಸ್ಕೃತ ವ್ಯಾಕರಣದ ಪ್ರಕಾರ. ಹೌದಾ? ಕನ್ನಡದಲ್ಲಿ ಬಳಸ್ತಾ ಇದ್ದಂತಹ, ಯಥಾವತ್ತಾಗಿ ಬಳಸ್ತಾ ಇದ್ದಂತಹ ವರ್ಣಮಾಲೆ ಅಕ್ಷರಗಳು 52 ಆಗಿದ್ವು. 14 ಸ್ವರಗಳು, 25 ವರ್ಗೀಯ ವ್ಯಂಜನಗಳು, 25 ವರ್ಗೀಯ ವ್ಯಂಜನಗಳು, ಇನ್ನು 9 ಅವರ್ಗೀಯ ವ್ಯಂಜನಗಳು. ಅನಂತರ 4 ಯೋಗವಾಹಗಳು. ಎಷ್ಟಾಯ್ತು ನೋಡ್ರಿ, 14 1 25 39 39 9 48 48 4 52 ವಿದ್ಯಾರ್ಥಿಗಳೇ. ಹೀಗಾಗಿ ಮೊದಲನೇ ಆಪ್ಷನ್ ಒಳಗಡೆ 52 ಇತ್ತು. ಐ ಹೋಪ್ ನಿಮಗೆ ಕ್ಲಿಯರ್ ಆಗ್ತಾ ಇದೆ ಅಂತ ಅನ್ಕೊಳ್ತೇನೆ. ಓಕೆ, ನೆಕ್ಸ್ಟ್ ನೋಡ್ರಿ, ಇನ್ನು ಈ ಮೇಲಿನ ಅಕ್ಷರಗಳ ಜೊತೆಗೆ ನಾವೇನೀಗ ನೋಡ್ಕೊಂಡಿವಲ್ಲ 52 ಅಕ್ಷರಗಳನ್ನ, ಆ ಅಕ್ಷರಗಳ ಜೊತೆಗೆ ದೇಶೀಯ ವರ್ಣಗಳಾದ, ದೇಶೀಯ ಅಕ್ಷರಗಳಾದ, ಹೌದಾ? ಇಲ್ಲಿದೆ ನೋಡ್ರಿ, ಶಕಟ ರೇಫ. ರೇಫ ಅಥವಾ ಶಕಟ ರೇಫ ಅಂತ ಕರೀತಾರೆ. ನೀವು ಹಳಗನ್ನಡ ಪದ್ಯಗಳನ್ನ ಓದ್ತಾ ಇದ್ದರೆ ಈ ಒಂದು ಅಕ್ಷರ ಬರ್ತಿರ್ತದೆ. ಇದಕ್ಕೆ ರೇಫ ಅಥವಾ ಶಕಟ ರೇಫ ಅಂತ ಕರೀತಾರೆ. ಇದು ಒಂದು. ಆ ನಂತರ ಇಲ್ಲಿದೆ ನೋಡ್ರಿ, ಇದಕ್ಕೆ ರಳ ಅಂತ ಕರೀತಾರೆ. ನೀವು ಹಳಗನ್ನಡ ಪದ್ಯಗಳನ್ನ ಓದ್ತಾ ಇದ್ರೆ ಇವು ನಿಮಗೆ ಅಲ್ಲಿ ಬಂದಿರ್ತಾವ, ಪರಿಚಯ ಇರ್ತದ. ಇದಕ್ಕೆ ರಳ ಅಂತ ಕರೀತಾರ. ಆ ನಂತರ ಇದಕ್ಕೆ ಕುಳ ಅಂತ ಕರೀತಾರೆ. ಇದಕ್ಕೆ, ಹೌದಾ? ಕುಳ, ರಳ, ಹೌದಾ? ರಳ, ಕುಳ. ಇನ್ನೊಂದು ಕ್ಷಳ ಅಂತ ಬರ್ತದೆ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದೊಳಗೆ ಅದನ್ನು ಹೇಳ್ತೇನೆ. ಆ ನಂತರ ಅಲ್ಲೇನು ಬಿಟ್ಟಿದ್ರಲ್ಲ ಸಂಸ್ಕೃತ ವರ್ಣಮಾಲೆ ಒಳಗೆ, ಸ್ವರಗಳೊಳಗೆ ಬಿಟ್ಟಿದ್ರಲ್ಲ ಎ ಮತ್ತು ಓ, ಇವು 5 ಅಕ್ಷರಗಳನ್ನು ಸೇರಿಸಿ ಒಟ್ಟು 57 ಅಕ್ಷರಗಳನ್ನು ಕನ್ನಡ ವರ್ಣಮಾಲೆಯಲ್ಲಿ ಆರಂಭದೊಳಗ ಬಳಸ್ತಾ ಇದ್ರು. ಹೌದಾ? ಸಂಸ್ಕೃತ ಕಾವ್ಯಗಳನ್ನು ಅಧ್ಯಯನ ಮಾಡಲಿಕ್ಕೆ ಅನುಕೂಲ ಆಗುವಂಥ ರೀತಿ ಒಳಗಡೆ 52 ಸಂಸ್ಕೃತ ವರ್ಣಮಾಲೆಯ ಅಕ್ಷರಗಳು, ಅದರ ಜೊತೆಗೆ 5 ದೇಶೀಯ ಅಕ್ಷರಗಳು ಸೇರಿ ಒಟ್ಟು 57 ಅಕ್ಷರಗಳನ್ನು ಆಗ ಅವರು ಕಲಿತಾ ಇದ್ರು. ನೋಡ್ರಿ, ನೆನ್ಪಿಟ್ಕೊಳ್ರಿ.
ಸರಿನಾ? ಅದಕ್ಕೆ ಕೇಶಿರಾಜ ಹೇಳಬೇಕಾದ್ರೆ 57 ಅಕ್ಷರಗಳನ್ನು ಹೇಳಿ ಅನಂತರ 10 ಅಕ್ಷರಗಳನ್ನು ಅದರ ಒಳಗಡೆ ಕಳೆದು 47 ಅಕ್ಷರಗಳನ್ನು ಮಾಡ್ತಾನೆ. ಅವಕ್ಕೆ ಕನ್ನಡದ ಶುದ್ಧಾಕ್ಷರಗಳು, ಶುದ್ಧಗೆಗಳು ಅಂತ ಕರೀತಾನೆ. ಎರಡನೇ ಆಪ್ಷನ್ 57 ಯಾಕಿತ್ತು ಅಂತ ಗೊತ್ತಾಯ್ತಲ್ಲ. ಸಂಸ್ಕೃತದಿಂದ ಬಂದಿರುವಂತಹ 52 ವರ್ಣಮಾಲೆಯ ಅಕ್ಷರಗಳಿಗೆ ಕನ್ನಡದ ದೇಶೀಯ ಅಕ್ಷರಗಳಾಗಿರುವಂತಹ ರೇಫ, ಅನಂತರ ರಳ, ಕುಳ, ಎ, ಓ ಇವುಗಳನ್ನು ಸೇರಿಸಿ ಒಟ್ಟು 57 ಅಕ್ಷರಗಳನ್ನು ಬಳಸ್ತಾ ಇದ್ರು ವಿದ್ಯಾರ್ಥಿಗಳೇ. ಕೇಶಿರಾಜ ಸಂಸ್ಕೃತದ ಅಕ್ಷರಗಳಾದ ರು, ರು, ಲೃ, ಲೃ, ವಿಸರ್ಗ, ಶ, ಶ ಮತ್ತು ಜಿಹ್ವಾಮೂಲಿಯ, ಉಪಾಧ್ಮಾನಿಯ, ಕ್ಷಳ ಈ 10 ವರ್ಣಗಳನ್ನು ಕನ್ನಡಕ್ಕೆ ಅನವಶ್ಯಕವೆಂದು ತಿಳಿಸಿದ್ದಾನೆ. ಏನ್ರಿ ಆಗ್ಲೇ ಏನಂತ ಕರೆದ್ರಿ ನೀವು, ಕುಳ ಅಂತ ಕರೆದ್ರಿ. ಇಲ್ಲಿ ಕ್ಷಳ ಅಂತ ಬರದ ಅದನ್ನ ಏನ್ ಮಾಡಿ ಕ್ಷಳ ಅಂತ ಬರದ್ ಬ್ರಕೆಟ್ದೊಳಗ ಮತ್ತ ಳನ ಕೊಟ್ಟಿದಿರಲ್ಲ ನೀವು ಅಂತ ಅನ್ಬೋದು. ಈ ಳಕ್ ಸಂಬಂಧಪಟ್ಟ ಹಾಗೆ 3 ಳಗಳ ಬಳಕೆಯಲ್ಲಿದ್ದಾವೆ. ಈಗ ಸದ್ಯಕ್ಕೆ ಒಂದು ಳ ಬಳಕೆಯಲ್ಲಿದೆ. ಹಳಗನ್ನಡ ನಡುಗನ್ನಡದೊಳಗಡೆ 3 ಳಗಳು ಬಳಕೆಯಲ್ಲಿ ಇದ್ವು. ಸರಿನಾ? ನಾನು ಮುಂದಿನ ವಿಡಿಯೋದೊಳಗಡೆ ನಾನು ನಿಮಗೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಕೊಡ್ತೀನಿ. ನೋಡ್ರಿ, ಕೇಶಿರಾಜ ಅನವಶ್ಯಕ ಅಂತ ಹೇಳಿರುವಂತ 10 ಅಕ್ಷರಗಳ ಯಾವುವು? ಆ 57 ಅಕ್ಷರಗಳಲ್ಲಿ ಯಾವ 10 ಅಕ್ಷರಗಳನ್ನ ಕೇಶಿರಾಜ ಕಳೆದ ಅನ್ನೋದು ನಿಮ್ಗೆ ಗೊತ್ತಿರಲಿ. ಒಂದು ರು, ಆನಂತರ ರು, ಲೃ, ಲೃ, ವಿಸರ್ಗ, ವಿಸರ್ಗ ಗೊತ್ತಿದೆ ನಿಮಗೆ, ವಿಸರ್ಗ ಅದನ್ನ ಬಿಟ್ಟ. ಆನಂತರ ಶ ಬಿಟ್ಟ, ಶ ಬಿಟ್ಟ, ಜಿಹ್ವಾಮೂಲ್ಯವನ್ನ ಬಿಟ್ಟ, ಜಿಹ್ವಾಮೂಲ್ಯ ಬಿಟ್ಟ, ಉಪಾಧ್ಮಾನೀಯವನ್ನ ಬಿಟ್ಟ, ಆನಂತರ ಕ್ಷಳವನ್ನ ಬಿಟ್ಟ. ನಿಮಗೆ ಇವೆಲ್ಲ ಗೊತ್ತಾಯಿತು. ಕ್ಷಳದ ಬಗ್ಗೆ ಗೊಂದಲ ಇರ್ಬೋದು, ನೆಕ್ಸ್ಟ್ ವಿಡಿಯೋದೊಳಗೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಿಮಗೆ ಅದು ಕ್ಲಿಯರ್ ಆಗ್ತದೆ. ಓಕೆ, ಈ 10 ಅಕ್ಷರಗಳನ್ನು ಕಳೆದು ಉಳಿದಿರುವಂತಹ 47 ಅಕ್ಷರಗಳಿಗೆ ಕೇಶಿರಾಜನು ಕನ್ನಡದ ಶುದ್ಧಾಕ್ಷರಗಳು, ಕನ್ನಡದ ಶುದ್ಧಗೆಗಳು ಅಂತ ಕರೆದಿದ್ದಾನೆ ವಿದ್ಯಾರ್ಥಿಗಳೇ. ಕ್ಲಿಯರ್ ಆಗ್ತಾ ಇದೆ ನೋಡ್ರಿ. ಕೇಶಿರಾಜ ಶುದ್ಧಗೆಗಳು ಅಂತ ಹೇಳಿರುವಂತ ಅಕ್ಷರಗಳು ಯಾವುವು? 47 ಅಕ್ಷರಗಳು. ಅದಕ್ಕೆ 47 ಅನ್ನುವಂಥದ್ದು ಕೂಡ ಆಪ್ಷನ್ ಒಳಗಡೆ ಇತ್ತು ವಿದ್ಯಾರ್ಥಿಗಳೇ. ಹಾಗಾದ್ರೆ ಕೇಶಿರಾಜ ಹೇಳಿರುವ ಕನ್ನಡದ ಶುದ್ಧಗೆಗಳು ಎಷ್ಟು, ಶುದ್ಧಾಕ್ಷರಗಳು ಎಷ್ಟು ಅಂತ ಕೇಳಿದರೆ ಅವಾಗ ನಾವು 47 ಅಂತ ಹೇಳಬೇಕು. ಕೇಶಿರಾಜನು ಹೇಳಿರುವಂತಹ ದೇಶೀಯ ಅಕ್ಷರಗಳು ಯಾವುವು ಅಂತ ಕೇಳಿದ್ರೆ ನಾವು ಅವಲ್ಲಿ 5 ಅಂತ ಹೇಳ್ಬೇಕು. 5 ಯಾವ ಅನ್ನೋದು ನಮ್ಗೆ ಗೊತ್ತಿರಬೇಕು. ಹೌದಾ? ಸರಿ, ನೋಡ್ರಿ, ಕೇಶಿರಾಜ ಹೇಳಿರುವಂತಹ 47 ಅಕ್ಷರಗಳು ಯಾವಪ್ಪ ಅಂದ್ರ ಅ, ಆ, ಇ, ಈ, ಉ, ಊ. ರು ಇಲ್ಲ, ಯಾಕಂದ್ರೆ ರು ಅನ್ನು ಕೈ ಬಿಟ್ಟಿದ್ದಾರೆ. ಎ, ಐ, ಓ, ಔ. ಹೌದಾ? ಇದು ಎ ಮತ್ತು ಓ ಅವ್ರು ಎಲ್ಲಿ ಸೇರಿಸಿದಾರಪ್ಪ? ದೇಶೀಯ ಅಕ್ಷರದೊಳಗೆ ಸೇರಿಸಿದಾರೆ. ಹೀಗಾಗಿ ಇಲ್ಲಿ ಸ್ವರಗಳೊಳಗೆ ತೋರಿಸಿಲ್ಲ. ಕ್ಲಿಯರ್ ಆಯ್ತಾ? ಓಕೆ. ವರ್ಗೀಯ ವ್ಯಂಜನದೊಳಗೆ ಏನು ವ್ಯತ್ಯಾಸ ಆಗಿಲ್ಲ. ಯಾಸ್ ಇಟ್ ಇಸ್ ಇದಾವೆ ಅವು 25 ಹಂಗದಾವ. ಕ ವರ್ಗ, ಚ ವರ್ಗ, ಟ ವರ್ಗ, ತ ವರ್ಗ, ಪ ವರ್ಗ. ಅವರ್ಗೀಯ ವ್ಯಂಜನಗಳು ವ್ಯತ್ಯಾಸ ಆಗಿದೆ. ಯಾಕಂದ್ರೆ ಕೇಶಿರಾಜ ಕೆಲವೊಂದು ಅವರ್ಗೀಯ ವ್ಯಂಜನಗಳನ್ನ ಕೈ ಬಿಟ್ಟಿದ್ದಾನೆ, ಅವು ಅನವಶ್ಯಕ ಅಂತ ಹೇಳಿದಾನೆ. ಹಾಗಾದ್ರೆ ಯಾವ ಉಳಿದಿದ್ದಾವೆ ಅಂತಂದ್ರೆ ನೋಡ್ರಿ, ಯ, ರ, ಲ, ವ, ಸ, ಹ. ಎಷ್ಟಾದವು ಇವು? 6 ಅಕ್ಷರಗಳಾದವು. ಹಾಗಾದ್ರೆ ನಾವು 9 ಅಕ್ಷರಗಳನ್ನ ನೋಡಿದ್ವಿ. ಕೇಶಿರಾಜ ಇಲ್ಲಿ ಕೇವಲ 6 ಅಕ್ಷರಗಳನ್ನು ಹೇಳಿದ್ದಾನೆ. ಹಾಗಾದ್ರೆ ಆ ಇನ್ನು ಕೈ ಬಿಟ್ಟಿರುವಂತಹ 3 ಅಕ್ಷರಗಳು ಯಾವುವು ಅನ್ನುವಂಥದ್ದನ್ನ ನೀವು ಟೈಪ್ ಮಾಡ್ರಿ, ಕಮೆಂಟ್ ಅನ್ನ ಮಾಡ್ರಿ. ಓಕೆ. ಇನ್ನ ಯೋಗವಾಹಗಳು, ಒಂದೇ ಒಂದು ಯೋಗವಾಹನ ಉಳಿಸಿಕೊಂಡಿದ್ದಾನೆ, ಅದು ಅನುಸ್ವರವನ್ನ ಉಳಿಸಿಕೊಂಡಿದ್ದಾನೆ. 3 ಯೋಗವಾಹಗಳನ್ನ ಕೈ ಬಿಟ್ಟಿದ್ದಾನೆ. ಹಿಂದಿನ ಸ್ಲೈಡ್ದೊಳಗೆ ನಾವು ನೋಡಿದ್ದೀವಿ ಯಾವ 10 ಅಕ್ಷರಗಳು ಅನವಶ್ಯಕ ಅಂತ ಹೇಳಿದ್ವೋ ಅದರೊಳಗೆ ಈ 3 ಯೋಗವಾಹಗಳನ್ನು ಕೂಡ ಕೈ ಬಿಡಲಾಗಿದೆ ವಿದ್ಯಾರ್ಥಿಗಳೇ. ಹೀಗಾಗಿ ಯೋಗವಾಹಗಳು ಎಷ್ಟಪ್ಪ? ಯೋಗವಾಹಗಳು 4 ಅಲ್ಲ, ಅದು ಹಿಂದಿಂದ ಆಸ್ ಇಟ್ ಈಸ್ ಕಾಪಿಯಾಗಿ ಬಂದಿದೆ. ಇಲ್ಲಿ ಯೋಗವಾಹಗಳು ಕೇಶಿರಾಜ ಹೇಳಿರುವಂಥ ಯೋಗವಾಹಗಳು ಒಂದೇ ಒಂದು ಯೋಗವಾಹ, ಅದು ಅನುಸ್ವರ ಅಥವಾ ಅದಕ್ಕೆ ಬಿಂದು ಅಂತ ಕೂಡ ಕರೀತಾರೆ. ಸರಿನಾ? ಅದಾದ ನಂತರ ದೇಶೀಯ ವರ್ಣಗಳನ್ನು ಉಳಿಸಿಕೊಂಡಿದ್ದಾನೆ. ನೋಡ್ರಿ, ರೇಫ ಅಂದ್ರೆ ಶಕಟ ರೇಫ ಉಳಿಸಿಕೊಂಡಿದ್ದಾನೆ. ಆನಂತರ ರಳ ಇದೆ, ಆನಂತರ ಕುಳ ಇದೆ, ಎ, ಓ. ಈ 5 ಅಕ್ಷರಗಳಿದ್ದಾವೆ. ಹಾಗಾದ್ರೆ ಸ್ವರಗಳು ನೋಡ್ರಿ ಎಷ್ಟಿವು? 1 2 3 4 5 6 7 8 9 10 ಸ್ವರಗಳಿದಾವೆ. ಆನಂತರ ವರ್ಗೀಯ 25 ಅದಾವ, ಅವರ್ಗೀಯ 6 ಅದಾವ, ಯೋಗವಾಹ ಒಂದೇ ಇದೆ, ದೇಶೀಯ ಅಕ್ಷರಗಳು 5 ಇದಾವೆ. ಕೂಡಿಸಿ ನೋಡ್ರಿ ಎಷ್ಟಾಗತ್ತ? 10
25 ಅನಂತರ 6 ಅನಂತರ ಯೋಗವಹ 1 ದೇಶೀಯ ಅಕ್ಷರಗಳು 5 10 25 35 ಒಂದು 6 41 41 42 42 5 47 ಸ್ಪರ್ಧಾರ್ಥಿಗಳೇ ಕೇಶಿರಾಜೆ ಹೇಳಿರುವಂಥ ಕನ್ನಡದ ಶುದ್ಧಾಕ್ಷರಗಳು ಅಥವಾ ಶುದ್ಧಗಿಗಳು ಅಂದರೆ ಇವಿಷ್ಟು ಅಕ್ಷರಗಳು. ಹಾಗಾದ್ರೆ ನೋಡ್ರಿ, ಆಧುನಿಕ ಭಾಷಾ ವಿಜ್ಞಾನಿಗಳ ಪ್ರಕಾರ ಎಷ್ಟು ಇರಬೇಕು ಅಂತ ಹೇಳ್ತಾರ ಅವರು ಅಂತಂದ್ರೆ, ಇನ್ನೂ ಕೆಲವೊಂದು ಅನವಶ್ಯಕ ಅಕ್ಷರಗಳನ್ನ ನಾವು ಹೊಡೆದು ಹಾಕಿ ಆ ವರ್ಣಮಾಲಾ ಅಕ್ಷರಗಳನ್ನ ಏನ್ ಮಾಡಬಹುದು, ಇನ್ನೂ ಕಡಿಮೆ ಮಾಡಬಹುದು ಅಂತ ಹೇಳ್ತಾರೆ. ಹಾಗಾದ್ರೆ ಯಾವ್ಯಾವವು ಅಂತ ನೋಡೋಣ. ಇದು ಆಧುನಿಕ ಭಾಷಾ ವಿಜ್ಞಾನಿಗಳ ಪ್ರಕಾರ. ಮತ್ತು ಬೇರೆ ಬೇರೆ ಆಧುನಿಕ ಭಾಷಾ ವಿಜ್ಞಾನಿಗಳು ಬೇರೆ ಬೇರೆ ಸಂಖ್ಯೆಯ ವರ್ಣಮಾಲೆಯನ್ನ ಸಜೆಸ್ಟ್ ಮಾಡ್ತಾರೆ, ಸಲಹೆಯನ್ನ ಕೊಡ್ತಾರೆ. ಇದು ಒಟ್ಟಾರೆಯಾಗಿ ಆಧುನಿಕ ಭಾಷಾ ವಿಜ್ಞಾನಿಗಳು ಹೇಳುವ ಪ್ರಕಾರ ನೋಡ್ರಿ, ಕೇಶಿರಾಜೆ ಹೇಳುವಂತಹ 47 ಶುದ್ಧಗೆಗಳಲ್ಲಿ ಇವ್ರು ಮತ್ತೆ ಯಾವ ಮೈನಸ್ ಮಾಡ್ತಾರ, ಕಳಿತಾರ, ಬಿಡ್ತಾರ ಅಂತ ನೋಡ್ರಿ. ಒಂದು ರೇಫವನ್ನ ಬಿಟ್ರು, ಆ ನಂತರ ರಳವನ್ನ ಬಿಟ್ರು, ಈ ಎರಡನ್ನು ಸಹಿತ ಬಿಡಬಹುದು ಅಂತ ಹೇಳ್ತಾರ. ಎಸ್, ಇವತ್ತು ಸಹಿತ ಇವು ಬಳಕೆಯಲ್ಲಿ ಇಲ್ಲ. ಅನುಸ್ವಾರವನ್ನು ಕೂಡ ಕೈ ಬಿಡಬಹುದು ಅಂತ ಹೇಳ್ತಾರೆ. ಸಂಧ್ಯಕ್ಷರಗಳು ಐ ಮತ್ತು ಅವುಗಳನ್ನ ಕೈ ಬಿಡಬೇಕು ಅಂತ ಹೇಳ್ತಾರೆ. ಮಹಾಪ್ರಾಣಗಳನ್ನು ಕೂಡ ಖ, ಘ, ಛ, ಝ, ಠ, ಢ, ಥ, ಧ, ಪ, ಭ ಇವುಗಳನ್ನು ಕೂಡ ಕೈ ಬಿಡಬೇಕು ಅಂತ ಹೇಳ್ತಾರೆ. ಯಾಕೆ ಕಾರಣಗಳಿದಾವೆ, ನಿಮಗೆ ಬೇಕು ಅಂದ್ರೆ ಕಮೆಂಟ್ ಮಾಡ್ರಿ. ಯಾಕೆ ಅನ್ನುವಂಥದ್ದನ್ನು ಕೂಡ ನಾನು ಅದರ ಬಗ್ಗೆ ಕೂಡ ಒಂದು ವಿಡಿಯೋವನ್ನು ಮಾಡ್ತೇನೆ. ಯಾಕೆ ಎರಡನ್ನು ಬಿಟ್ರು, ಯಾಕೆ ಅನುಸ್ವರವನ್ನ ಬಿಟ್ರು, ಯಾಕೆ ಸಂಧ್ಯಕ್ಷರವನ್ನ ಬಿಡಬೇಕಂತ ಹೇಳ್ತಾರೆ, ಯಾಕೆ ಮಹಾಪ್ರಾಣಗಳನ್ನ ಬಿಡಬೇಕಂತ ಹೇಳ್ತಾರೆ. ಸುಮ್ಮನೆ ಅದ್ ಬೇಡ್ರಿ, ಇದು ಬೇಡ, ಅದನ್ನ ಬಿಡ್ರಿ, ಇದನ್ನ ಬಿಡ್ರಿ ಅಂತ ಹೇಳಲಿಕ್ಕಾಗಲ್ಲ. ಅದಕ್ಕೆ ಏನಾದ್ರು ಒಂದು ರೀಸನ್ ಇರಬೇಕಲ್ಲ, ಏನಾದ್ರು ಒಂದು ಕಾರಣ ಇರಬೇಕಲ್ಲ. ಅದನ್ನ ಬಿಟ್ಟರು ನಡೀತದ ಏನಪ್ಪಾ ಅಂತೂ ಆ ಭಾಷಾ ವಿಜ್ಞಾನಿಗಳು ವಿಚಾರ ಮಾಡಿರ್ಬೇಕಲ್ಲ. ಸೊ ಹೀಗಾಗಿ ಆ ಕಾರಣಗಳನ್ನ ಬೇಕು ಅಂದ್ರೆ ನೆಕ್ಸ್ಟ್ ಅದಕ್ಕೋಸ್ಕರ ಒಂದು ವಿಡಿಯೋವನ್ನು ಕೂಡ ನಾನು ಮಾಡ್ತೇನೆ. ಸೊ ಒಟ್ಟು ಎಷ್ಟಾಯ್ತು ಹಂಗಾರ, ಒಟ್ಟು 15 ಅಕ್ಷರಗಳಾದ ನೋಡ್ರಿ. 2 1 3 3 2 5 5 10 15 ಅಕ್ಷರಗಳನ್ನು ಕೈ ಬಿಡಬೇಕು ಅಂತ ಹೇಳ್ತಾರೆ ಕೇಶಿರಾಜೆ ಹೇಳಿರುವಂತ 47 ಅಕ್ಷರಗಳಲ್ಲಿ. ಹಾಗಾದ್ರೆ ಆ 47 ಅಕ್ಷರಗಳಲ್ಲಿ 15 ಅಕ್ಷರಗಳನ್ನು ಕೈ ಬಿಟ್ರೆ ಉಳಿಯುವಂತ ಅಕ್ಷರಗಳು 32. ಅದಕ್ಕೋಸ್ಕರ ಆಪ್ಷನ್ದೊಳಗ 32 ಅನ್ನುವಂಥದ್ದು ಕೂಡ ಅಲ್ಲಿ ಇತ್ತು ವಿದ್ಯಾರ್ಥಿಗಳೇ. ಸರಿ, ನೆಕ್ಸ್ಟ್ ನೋಡ್ರಿ. ಇನ್ನು ಪ್ರಸ್ತುತ ಹೊಸಗನ್ನಡದಲ್ಲಿ ಬಳಸ್ತಾ ಇರುವಂತ ವರ್ಣಮಾಲೆಗಳು ಎಷ್ಟು, ಇದನ್ನ ನೀವು ಧಾರಾಳವಾಗಿ ಕಮೆಂಟ್ ಅನ್ನ ಮಾಡ್ರಿ. ಯಾಕಂದ್ರೆ ಕ್ವಶನ್ ಕ್ಲಿಯರ್ ಅದ. ಪ್ರಸ್ತುತ ಹೊಸಗನ್ನಡದಲ್ಲಿ ಬಳಸುತ್ತಿರುವ ವರ್ಣಮಾಲೆಗಳ ಸಂಖ್ಯೆ ಎಷ್ಟು, ಕಮೆಂಟ್ ಅನ್ನ ಮಾಡ್ರಿ. ನೋಡ್ರಿ, ಹಾಗಾದ್ರೆ ಸ್ವರಗಳು ಈಗ ನಾವು ಬಳಸ್ತಾ ಇರುವಂತವು, ಈಗ ನಾವು ಹಿಂದೆಲ್ಲ ನೋಡ್ಕೊಂತ ಬಂದ್ವಿ ಹಿಸ್ಟ್ರಿ, ಹೌದಾ? 52 ಅಕ್ಷರಗಳಿದ್ವು, 52ಕ್ಕೆ 5 ಸೇರಿ 57 ಆಯ್ತು, 57ರೊಳಗೆ 10 ಹೋಗಿ 47 ಆಯ್ತು, 47ರೊಳಗೆ ಇನ್ನೂ 15 ಅಕ್ಷರಗಳನ್ನ ಬಿಡಬಹುದು ಅಂತ ಸಜೆಸ್ಟ್ ಅನ್ನ ಮಾಡಿದ್ರು ಆಧುನಿಕ ಭಾಷಾ ವಿಜ್ಞಾನಿಗಳು. ಈಗ ನಾವು ಬಳಸ್ತಾ ಇರುವಂತ ವರ್ಣಮಾಲೆ ಸಂಖ್ಯೆಗಳು ಎಷ್ಟು ಅನ್ನೋದನ್ನ ನೋಡೋಣ. ಸ್ವರಗಳು ನೋಡ್ರಿ, ಅ, ಆ, ಈ, ಉ, ರು, ಎ, ಓ, ಐ, ಓ, ಔ. ಎಷ್ಟದು? ಒಟ್ಟು 13 ಸ್ವರಗಳಾದವು. ಇನ್ನು ವರ್ಗೀಯ ವ್ಯಂಜನದೊಳಗಂತೂ ಯಾವುದೇ ವ್ಯತ್ಯಾಸ ಇಲ್ಲ. ಅವು 25 ಅಕ್ಷರ ಎಲ್ಲ ಕಡೆಯೂ ಹಾಗೆ ಇದಾವೆ, ಹೌದಾ? ಆಧುನಿಕ ಭಾಷಾ ವಿಜ್ಞಾನಿಗಳು ಇಲ್ಲಿರುವಂತಹ ಮಹಾಪ್ರಾಣಗಳನ್ನ 10 ಮಹಾಪ್ರಾಣಗಳನ್ನ ಬಿಡಬೇಕು ಅಂತ ಸಜೆಸ್ಟ್ ಅನ್ನು ಮಾಡಿದ್ದಾರೆ. ಇನ್ನು ಅವರ್ಗೀಯ ವ್ಯಂಜನಗಳನ್ನ ನೋಡ್ರಿ ಎಷ್ಟಿದಾವೆ. ಯ, ರ, ಲ, ವ, ಶ, ಸ, ಹ, ಳ ಇವು 9 ಇದಾವೆ. ಯೋಗವಾಗಲು 2 ಇದಾವೆ, ಒಂದು ಅನುಸ್ವರ, ಇನ್ನೊಂದು ವಿಸರ್ಗ. ಸರಿನಾ? ಓಕೆ, ಯೋಗವಾಗಲು 4 ಅಲ್ಲ, ಎಷ್ಟಪ್ಪ ಈಗ ಬಳಸ್ತಾ ಇರುವಂತದ್ದು 2. ನೋಡ್ರಿ, ಕೌಂಟ್ ಮಾಡ್ರಿ. ಹಾಗಾದ್ರೆ 13, 25, ಆನಂತರ 9, ಅನಂತರ 2, 13, 25, 38, 38, ಒಂದು 13, 25, 38, 38, ಒಂದು 9 ಎಷ್ಟಾಗತ್ತೆ? 47 ಆಯ್ತು. 47, 2, 49. ಹಾಗಾದ್ರೆ ವಿದ್ಯಾರ್ಥಿಗಳೇ, ಪ್ರಸ್ತುತ ಹೊಸಗನ್ನಡದಲ್ಲಿ ಬಳಸುತ್ತಿರುವ ವರ್ಣಮಾಲೆಗಳು 49. ವಿದ್ಯಾರ್ಥಿಗಳೇ, ಎಸ್, ನೆಕ್ಸ್ಟ್ ಒಂದಿಷ್ಟು ಕ್ವಶನ್ಸ್ಗಳಿಗೆ ಹೋಗೋಣ. ಮುಂದಿನ ಒಂದು ಕ್ಲಾಸ್ ಒಳಗಡೆ ನಾವೇನ್ ಮಾಡೋಣ, ಮತ್ತೆ ಡೀಟೇಲ್ ಆಗಿ ಹೋಗೋಣ ಅಂತ. ಸ್ವರಗಳಂದ್ರೆ ಏನು, ಸ್ವರಗಳೊಳಗೆ ಪ್ರಕಾರಗಳು, ವ್ಯಂಜನದೊಳಗೆ ಪ್ರಕಾರಗಳು, ಅವು ಹುಟ್ಟುವ ಸ್ಥಾನದ ಆಧಾರದ ಮೇಲೆ ಅವಕ್ಕೆ ಕಂಠ್ಯ, ಮೂರ್ಧನ್ಯ ಅಂತ ಯಾಕೆ ಕರೀತಾರೆ, ಹಿಂಗೆ ಒಂದೊಂದಾಗಿ ನೋಡ್ತಾ ಹೋಗೋಣ ಅಂತ ವಿದ್ಯಾರ್ಥಿಗಳೇ. ಎಸ್, ನೋಡ್ರಿ,
ಇಲ್ಲಿ ಒಂದಿಷ್ಟು ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ. ನಾನು ಈ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಹಾಗೆ ಉತ್ತರಗಳನ್ನು ಹೇಳೋದಿಲ್ಲ. ನೆಕ್ಸ್ಟ್ ಕ್ಲಾಸ್ದೊಳಗೆ ಈ ಪ್ರಶ್ನೆಗಳನ್ನು ಉತ್ತರಗಳನ್ನು ಡಿಸ್ಕಸ್ ಮಾಡ್ತಾ ಕ್ಲಾಸನ್ನು ಕಂಟಿನ್ಯೂ ಮಾಡ್ತೇನೆ. ಓಕೆ, ನೀವೀಗ ಕಮೆಂಟನ್ನು ಮಾಡಿರಿ ಪ್ರಶ್ನೆಗಳಿಗೆ. ಕೇಶರಾಜನ ಪ್ರಕಾರ ಕನ್ನಡದ ಶುದ್ಧಾಕ್ಷರಗಳು ಎಷ್ಟು? ಈಗಾಗಲೇ ನಾವು ಡಿಸ್ಕಷನನ್ನು ಮಾಡೀವಿ. ಕಮೆಂಟ್ ಮಾಡಿರಿ. 57, 47, 5, 10. ಸೊ ಯಾವುದು ಅನ್ನುವಂಥದ್ದನ್ನು ಎಸ್ ಕಮೆಂಟನ್ನು ಮಾಡಿರಿ. 57, 47, 5 ಮತ್ತು 10. ಓಕೆ, ಮುಂದಿನ ಪ್ರಶ್ನೆ, ದೇಶೀಯ ಅಕ್ಷರಗಳು ಯಾವುವು? ನೋಡ್ರಿ, ದೇಶೀಯ ಅಕ್ಷರಗಳು ಯಾವುವು? ರೇಫ ಒಂದೇ ಆಪ್ಷನ್, ರೇಫ. ಆನಂತರ ರಳ, ಕುಳ, ಎ, ಓ. ಬಿ ನೋಡ್ರಿ, ಜಿಹ್ವಾಮೂಲಿಯ, ಉಪಾಧ್ಮಾನೀಯ, ಕ್ಷಳ. ಸರಿನಾ? ನೋಡ್ರಿ, ಇಲ್ಲಿ ಕುಳ ಅಂದೆ ಈಳಕ, ಇಲ್ಲಣ ಕ್ಷಳ ಅಂತ ಇದ್ದೀನಿ. ಓಕೆ, ಅದ್ರ ಬಗ್ಗೆ ನೆಕ್ಸ್ಟ್ ನಾನು ನಿಮ್ಗೆ ಕೊಡ್ತೇನೆ ಡೀಟೇಲ್ಸ್. ಸಿ ಆಪ್ಷನ್ ಯ, ರ, ಲ, ವ, ಸ, ಹ. ಡಿ ಆಪ್ಷನ್ ರೇಫ ಮತ್ತು ರಳ ವರ್ಣಗಳು. ಇದರೊಳಗೆ ಯಾವುದು ಅನ್ನೋದಂಥದನ್ನು ಕಮೆಂಟನ್ನು ಮಾಡಿ. ನೆಕ್ಸ್ಟ್ ಪ್ರಶ್ನೆ ಅಲ್ಲ, ಸಂಧ್ಯಾಕ್ಷರಗಳು ಯಾವುವು? ಆಪ್ಷನ್ ಎ ಮತ್ತು ಓ, ಬಿ ಐ ಔ, ಸಿ ರು ರು. ಟೈಪ್ ಆಗಲ್ಲ ಇವು ಅಕ್ಷರ ಈಗ, ಅದಕ್ಕಾಗಿ ಅವನು ಏನು ಮಾಡೀನಿ, ನಾನು ಬರೆದು ಬಿಟ್ಟಿದ್ದೇನೆ. ಡಿ ಕ್ಷ ಜ್ಞ. ನೋಡ್ರಿ, ಇಲ್ಲಿ ಹೊಸದಾಗಿ ಕ್ಷ ಜ್ಞ ಕೂಡ ಹೇಳಿದ್ದೇನೆ. ನೋಡ್ರಿ, ಕಮೆಂಟನ್ನು ಮಾಡಿರಿ. ನೆಕ್ಸ್ಟ್ ಕ್ಲಾಸ್ದಲ್ಲಿ ನಾವು ಈ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಹಾಗೆ ಡಿಸ್ಕಷನ್ ಮಾಡೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ಸ್ಪರ್ಧಾರ್ಥಿಗಳೇ, ಕ್ಲಾಸ್ ಚೆನ್ನಾಗಿ ಹೋಗ್ತಾ ಇದೆ ಅಂತ ಅನ್ಕೊಳ್ತೇನೆ. ಏನಾದರೂ ಸಜೆಷನ್ ಇದ್ದರೆ ಕಮೆಂಟನ್ನು ಮಾಡಿರಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಈ ಕ್ಲಾಸನ್ನು ಲೈಕ್ ಮಾಡಿರಿ. ಮತ್ತು ಹೀಗೆ ಯಾರಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತಯಾರಾಗ್ತಾ ಇದ್ದರೆ ಕನ್ನಡ ವ್ಯಾಕರಣ ತರಗತಿಗಾಗಿ ಮಹಾನ್ ಮುದ್ದನ ಯೂಟ್ಯೂಬ್ ಚಾನಲ್ಗೆ ಜಾಯಿನ್ ಆಗಿ ಅಂತ ಹೇಳ್ರಿ ಅಂತ ಹೇಳ್ತಾ ನಾವಿವತ್ತು ಇಲ್ಲಿಗೆ ಕ್ಲಾಸನ್ನು ಮುಗಿಸೋಣ. ನಿಮಗೆಲ್ಲರಿಗೂ ಧನ್ಯವಾದಗಳು.